ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ N.K.N ಮ್ಯಾಥ್ಸ್ ಟ್ರಿಕ್ಸ್ ಬೈ N.K.N ಎವ್ರಿಥಿಂಗ್ ಹ್ಯಾಸ್ ಶಾರ್ಟ್ ಟ್ರಿಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ 6ನೇ ತರಗತಿಯ 10ನೇ ಬ್ರೈನ್ ಟೀಸರ್ ಅನ್ನು ನೋಡೋಣ. 9 ಮತ್ತು 16 ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. 9 ಮತ್ತು 16ರಿಂದ ಭಾಗಿಸಿ ಶೇಷವನ್ನು ಪಡೆಯಿರಿ. 2 × 9 16ರಿಂದ ಭಾಗಿಸಿದಾಗ ಬರುವ ಶೇಷವೇನು? ಅದೇ ರೀತಿಯಾಗಿ 3 × 9 16ರಿಂದ ಭಾಗಿಸಿದಾಗ, 4 × 9 16ರಿಂದ ಭಾಗಿಸಿದಾಗ, 5 × 9 16ರಿಂದ ಭಾಗಿಸಿದಾಗ, 15 × 9 16ರಿಂದ ಭಾಗಿಸಿದಾಗ ಬರುವ ಶೇಷಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, 9ರ ಗುಣಕಗಳನ್ನು ಅಂದರೆ 9ರ ಮಗ್ಗಿಯಿಂದ ಬರುವಂಥ ಸಂಖ್ಯೆಗಳನ್ನು ನಾವೇನು ಮಾಡಬೇಕಾಗಿದೆ? 15 × 9 ಅಂದರೆ 15 ಗುಣಕಗಳನ್ನು 16ರಿಂದ ಭಾಗಿಸಿ ಬರುವಂಥ ಶೇಷಗಳನ್ನು ಪಟ್ಟಿ ಮಾಡಿ ನೋಡಿ ಅಂದಿದ್ದಾರೆ ಸ್ನೇಹಿತರೆ. ಆನಂತರ 12 ಮತ್ತು 14 ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. 12 12 × 2 12 × 3 12 × 4 12 × 5 12 × 6 12 × 7 12 × 8 12 × 9 12 × 10 12 × 11 12 × 12 12 × 13 ಅನ್ನು 14ರಿಂದ ಭಾಗಿಸಿದಾಗ ಬರುವ ಶೇಷಗಳನ್ನು ಪಟ್ಟಿ ಮಾಡಿ. ಮೇಲಿನ ಎರಡು ಪ್ರಕರಣಗಳಲ್ಲಿ ಏನಾದರೂ ವ್ಯತ್ಯಾಸವನ್ನು ಕಾಣುವಿರಾ ಅಂಥೇಳಿ ಇಲ್ಲಿ ಪ್ರಶ್ನೆಗೆ ಹೇಳಿದ್ದಾರೆ ಸ್ನೇಹಿತರೆ. ಇದನ್ನು ನಾವು ಹೇಗೆ ಬಿಡಿಸೋದು ಅಂಥೇಳಿ ನೋಡೋಣ. ಸ್ನೇಹಿತರೆ, ಈಗ ಇಲ್ಲಿ 9ನ್ನು ಏನು ಮಾಡೋದು? 16ರಿಂದ ಭಾಗಿಸೋದು ಅಂತಂದಾಗ 16 × 0 + 9 ಅಂಥೇಳಿ ಬರಿಬೋದು. ಆವಾಗ ನಮಗೆ ಶೇಷ 9 ಉಳಿತಾ ಇದೆ. ಅದೇ ರೀತಿ 18ನ್ನು ಯಾವ ರೀತಿ ಬರಿಬೋದು? 16ನ್ನು ಬಳಸಿ ಅಂದರೆ 16 × 1 + 2 ಅಂದರೆ ಶೇಷ 2 ಉಳಿತಾ ಇದೆ. 27ನ್ನು 16 × 1 + 11 ಅಂತ ಬರಿಬೋದು. ಹೀಗೆ ಇದನ್ನು ಬರಿತಾ ಹೋದರೆ 36ನ್ನು 16 × 2 + 4 45 9 5 45 ಅದನ್ನು 16 × 2 + 13 ಈ ರೀತಿ ಬರಿಬೋದು. ಇದನ್ನು ಈ ರೀತಿ ನಾವು ಬರೀತಾ ಹೋದಾಗ ಇಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ, ಏನಂದರೆ 9ರ ಗುಣಕಗಳು ಬೆಸ್ ಸಂಖ್ಯೆಯಲ್ಲಿ ಬಂದಾಗ 16ರಿಂದ ಭಾಗಿಸಿದಾಗ ಉಳಿಯುವಂಥ ಶೇಷಗಳು ಎಲ್ಲವೂ ಏನಾಗಿವೆ? ಬೆಸ ಸಂಖ್ಯೆಗಳೇ ಆಗಿವೆ. ಅದೇ ರೀತಿ 9ರ ಗುಣಕಗಳು ಸಮಸಂಖ್ಯೆಯಲ್ಲಿದ್ದಾಗ 16ರಿಂದ ಭಾಗಿಸಿದಾಗ ಬರುವಂಥ ಶೇಷಗಳು ಸಮಸಂಖ್ಯೆಗಳಾಗಿವೆ. ಇಲ್ಲಿ ಮತ್ತೊಂದು ಗಮನಿಸ್ಬೋದು, ಏನು ಅಂದರೆ ಬೆಸ ಸಂಖ್ಯೆಗಳನ್ನು ಸಮಸಂಖ್ಯೆಯಿಂದ ಭಾಗಿಸಿದಾಗ ಅಂದರೆ 9ರ ಗುಣಕಗಳು ಬೆಸ ಸಂಖ್ಯೆ ಇದ್ದಾಗ ನಾವು ಭಾಗಿಸುವಂಥ ಸಂಖ್ಯೆ ಸಮಸಂಖ್ಯೆ ಆಗಿದ್ದರೆ ಇಲ್ಲಿ ಶೇಷ ಬೆಸ ಸಂಖ್ಯೆಯಾಗಿ ಉಳಿತಾ ಇದೆ. ಅದೇ ರೀತಿ ಸಮಸಂಖ್ಯೆಯನ್ನು ಸಮಸಂಖ್ಯೆಯಿಂದ ಭಾಗಿಸಿದಾಗ ಉಳಿಯುವಂಥ ಶೇಷ ಸಮಸಂಖ್ಯೆ ಆಗಿ ಇರ್ತಾ ಇದೆ ಅಂಥೇಳಿ ಈ ಒಂದು ಪ್ಯಾಟರ್ನನ್ನು ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಈಗ ಮುಂದಿನದನ್ನು ನೋಡೋಣ. ಸ್ನೇಹಿತರೆ, ಈಗ 12ರ ಗುಣಕಗಳನ್ನು 14ರಿಂದ ಭಾಗಿಸಿದಾಗ ಉಳಿಯುವಂಥ ಶೇಷಗಳು ಯಾವ ರೀತಿಯಾಗಿರ್ತವೆ ಅಂತೇಳಿ ನೋಡೋದಾದರೆ 12ನ್ನು ನಾವು 14 × 0 + 12 ಅಂತ ಬರಿಬೋದು. ಅಂದರೆ ಶೇಷ 12 ಉಳಿತಾ ಇದೆ. ಅದೇ ರೀತಿ 12 24 24ನ್ನು ನಾವು 14ರಿಂದ ಭಾಗಿಸಿದಾಗ 14 × 1 + 10 ಅಂಥೇಳಿ ಬರಿಬೋದು. ಅಂದರೆ ಶೇಷ ಇಲ್ಲೇ 10 ಉಳಿತಾ ಇದೆ. ಅದೇ ರೀತಿ 36ನ್ನು 14 × 2 + 8 ಅಂಥೇಳಿ ಬರಿಬೋದು. ಶೇಷ ಇಲ್ಲಿ 8 ಉಳಿತಾ ಇದೆ. ಇದೇ ರೀತಿ ನಾವು ಇದನ್ನು ಮುಂದುವರಿಸ್ತಾ ಹೋದರೆ ನೀವು ಇಲ್ಲಿ ಗಮನಿಸಬಹುದು ಏನಾಗ್ತಾ ಇದೆ ಅಂದರೆ 12ರಿಂದ ಬರುವಂಥ ಎಲ್ಲ ಗುಣಕಗಳು ಸಮಸಂಖ್ಯೆ ಆಗಿವೆ. ಅದೇ ರೀತಿ 14ರಿಂದ ಭಾಗಿಸ್ತಾ ಇದ್ದೀವಿ, 14 ಕೂಡ ಒಂದು ಸಮಸಂಖ್ಯೆಯೇ ಆಗಿದೆ. ಹಾಗಾಗಿ ಇಲ್ಲಿ ಬರುವ ಶೇಷಗಳು ಏನಾಗ್ತಾ ಇದ್ದಾವೆ? ಸಮಸಂಖ್ಯೆಗಳೇ ಆಗ್ತಾ ಇದ್ದಾವೆ. ಹೀಗೆ ಇದರಿಂದ ಈ ಒಂದು ಲೆಕ್ಕದಿಂದ ಏನು ತಿಳಿಬಹುದು ಅಂತಂದರೆ ನಾವು ಬೆಸ ಸಂಖ್ಯೆಗಳನ್ನು ಸಮಸಂಖ್ಯೆಯಿಂದ ಭಾಗಿಸಿದಾಗ ಬೆಸ ಶೇಷಗಳು ಉಳಿತಾ ಇದ್ದಾವೆ. ಅದೇ ರೀತಿ ಸಮಸಂಖ್ಯೆಗಳನ್ನು ಸಮಸಂಖ್ಯೆಯಿಂದ ಭಾಗಿಸಿದಾಗ ಉಳಿಯುವಂಥ ಶೇಷಗಳು ಸಮಸಂಖ್ಯೆಗಳೇ ಆಗಿರ್ತವೆ ಅಂಥೇಳಿ ಇಲ್ಲಿ ವಿನ್ಯಾಸವನ್ನು ನಾವು ಗಮನಿಸಬಹುದಾಗಿತ್ತು ಸ್ನೇಹಿತರೆ. ಈ ಒಂದು ಲೆಕ್ಕ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.